ರಾಜ್ಯದಲ್ಲಿ ಮಹಾಮಾರಿ ಕೊರೋನಾಗೆ ಒಂದು ಸಾವು ಕೂಡ ಸಂಭವಿಸಿದೆ. ಇಲ್ಲೇ ಬೆಂಗಳೂರಿನಲ್ಲಿ ಆಗಿರುವಂತಹ ಸಾವಿದು ರಾಜ್ಯದಲ್ಲಿ ಮಹಾಮಾರಿಗೆ ಮೊದಲ ಬಲಿ ಬಿದ್ದಂತಾಗಿದೆ. 64 ವರ್ಷದ ವ್ಯಕ್ತಿ ಈ ಡೆಡ್ಲಿ ವೈರಸ್ನಿಂದಾಗಿ ಸಾವನ್ನಪ್ಪಿದ್ದಾರೆ. ಡಿಸೆಂಬರ್ 15ನೇ ತಾರೀಕು 64 ವರ್ಷದ ವ್ಯಕ್ತಿ ಸಾವನ್ನಪ್ಪಿರೋದು. ಚಾಮರಾಜಪೇಟೆಯ ನಿವಾಸಿ ಅನ್ನುವಂಥದ್ದು ಗೊತ್ತಾಗಿದೆ. ಮೃತ ವ್ಯಕ್ತಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಕೂಡ ಇಲ್ಲ. ಕಳೆದ ಒಂದು ವಾರದ ಹಿಂದೆಯಷ್ಟೇ ಈತ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಇವರಿಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇತ್ತು, ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕೂಡ ಇತ್ತು ಅನ್ನುವಂಥದ್ದನ್ನು ಸಚಿವರು ಹೇಳ್ತಾ ಇದ್ರು. ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಈಗ ಮೃತಪಟ್ಟಿರುವಂತಹ ವ್ಯಕ್ತಿಗೆ JN.1 ವೈರಸ್ ಇತ್ತ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಯಾಕಂದರೆ ಅದನ್ನ ಇನ್ನೂ ಕೂಡ ಜಿನೋಮ್ ಸೀಕ್ವೆನ್ಸಿಗೆ ಕಳಿಸಿದ್ದಾರೆ. ಆದರೆ ಈ ವ್ಯಕ್ತಿಗೆ ನ್ಯೂಮೋನಿಯಾ ಇತ್ತು ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ಲಿವರ್ ಸಂಬಂಧಿ, ಕಿಡ್ನಿ ಸಂಬಂಧಿ ಸಮಸ್ಯೆಯೂ ಕೂಡ ಅವರಿಗಿತ್ತು. ಆಸ್ತಮಾದಿಂದ ಅವರು ಬಳಲ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಈ ಹಿಂದೆನೇ ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕೋಮಾರ್ಬಿಡ್ ಅಂತ ಏನು ಹೇಳ್ತೀವಿ, ಅಂದರೆ ಆಲ್ರೆಡಿ ಕೆಲವೊಂದಷ್ಟು ಆರೋಗ್ಯ ಸಂಬಂಧಿ ಕಾಯಿಲೆಗಳು, ಆರೋಗ್ಯ ಸಂಬಂಧಿ ಸಮಸ್ಯೆಗಳಿರುವಂಥವರಿಗೆ ಈ ಕೊರೋನಾ ಹೆಚ್ಚಾಗಿ ಬಾಧಿಸುತ್ತೆ ಅನ್ನುವಂಥ ಒಂದು ವಿಚಾರ. ಸೊ ಈ ಕೇಸ್ನಲ್ಲೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಮೃತ ವ್ಯಕ್ತಿ ಒಟ್ಟು 10 ಮಂದಿ ಜೊತೆ ಸಂಪರ್ಕದಲ್ಲಿದ್ದರು. ಸೊ ಹಾಗಾಗಿ 4 ಪ್ರೈಮರಿ ಕಾಂಟ್ಯಾಕ್ಟ್ ಇದೆ, 6 ಸೆಕೆಂಡರಿ ಕಾಂಟ್ಯಾಕ್ಟ್ ಇದೆ. ಇವರೆಲ್ಲರನ್ನೂ ಕೂಡ ಈಗ ಐಸೋಲೇಟ್ ಮಾಡಿ ಇವ್ರಿಗೂ ಕೂಡ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಸಂಪರ್ಕಿತ 10 ಮಂದಿಗೂ ಕೂಡ ಹೋಮ್ ಐಸೋಲೇಷನ್ನಲ್ಲಿ ಈಗ ಇಡಲಾಗಿದೆ. ಎಲ್ಲರೂ 7 ದಿನದವರೆಗೂ ಮನೆಯಲ್ಲೇ ಇರಿ, ಯಾರೂ ಕೂಡ ಹೊರಗಡೆ ಬರಬೇಡಿ ಅನ್ನುವಂಥದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳನ್ನ ಕೂಡ ಆರೋಗ್ಯ ಸಿಬ್ಬಂದಿ ಟೆಸ್ಟ್ ಮಾಡಿದ್ದಾರೆ. ಜಿನೋಮ್ ಸೀಕ್ವೆನ್ಸ್ಗೆ ಈಗ ವ್ಯಕ್ತಿಯ ಸ್ಯಾಂಪಲ್ ಅನ್ನ ರವಾನೆ ಮಾಡಿದ್ದಾರೆ. ಮೃತಪಟ್ಟ 64 ವರ್ಷದ ವ್ಯಕ್ತಿಯ ಸ್ಯಾಂಪಲ್ ಅನ್ನು ಕಳಿಸಿದ್ದಾರೆ. ಸೊ ಈ ಜಿನೋಮ್ ಸೀಕ್ವೆನ್ಸ್ ರಿಪೋರ್ಟ್ ಬಂದ ನಂತರವೇ ಗೊತ್ತಾಗುತ್ತೆ JN.1 ಅಥವಾ ಇದು ಬೇರೆ ಒಮಿಕ್ರಾನ್ ತಳಿನೇ ಇದೆಯಾ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ವಿನಯ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಿನಯ್, ಈಗ ಈ 64 ವರ್ಷದ ವ್ಯಕ್ತಿ ಏನು ಮೃತಪಟ್ಟಿದ್ದಾರೆ, ಸೊ ಇವರ ಒಂದು ಸ್ಯಾಂಪಲ್ ಅನ್ನ ಈಗ ಜಿನೋಮ್ ಸೀಕ್ವೆನ್ಸ್ಗೆ ಕಳಿಸಿರೋದು ಯಾವಾಗ ತನಕ ರಿಪೋರ್ಟ್ ಸಿಗಬಹುದು? ಯಾಕಂದ್ರೆ JN.1 ಇದೆಯಾ ಅನ್ನುವಂಥದ್ದು ಗೊತ್ತಾಗೋದಾದ್ರೆ ಈ ರಿಪೋರ್ಟ್ ಬರಬೇಕು. ಇನ್ನು ಉಳಿದಂತೆ ಅವರ ಕುಟುಂಬದವರು ಏನಿದ್ದಾರೆ, ಸೊ ಅವರಿಗೆ ಈಗ ಹೋಮ್ ಐಸೋಲೇಷನ್ ಮಾಡಿದ್ರ, ಅಕ್ಕಪಕ್ಕದಲ್ಲೂ ಕೂಡ ಈಗ ಟೆಸ್ಟಿಂಗ್ಸ್ ಎಲ್ಲ ನಡೀತಾ ಇದೆಯಾ, ಹೇಗೆ ವಿನಯ್? ಖಂಡಿತ ರೆಹಮಾನ್, ಸದ್ಯಕ್ಕೆ ದೇಶದಲ್ಲಿ ಕೊರೋನಾ ಏರಿಕೆ ಆಗ್ತಾ ಇದೆ. ಜೊತೆಗೆ ಹೊಸ ವೇರಿಯಂಟ್ JN.1 ಭಯ ಕೂಡ ಶುರುವಾಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಎಲ್ಲ ಕಡೆ ಕೂಡ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಈ ಒಂದು ಆತಂಕದ ಬೆನ್ನಲ್ಲೇ ಒಂದು ಬೆಂಗಳೂರಿನ ಚಾಮರಾಜಪೇಟೆಯ ನಿವಾಸಿ 64 ವರ್ಷದ ವೃದ್ಧ COVID-19ಗೆ ಬಲಿಯಾಗಿರುವಂಥದ್ದು. ಸದ್ಯ ಆತನಿಗೆ JN.1 ಹೊಸ ವೇರಿಯಂಟ್ ಏನಾದರೂ ಪತ್ತೆಯಾಗಿತ್ತಾ, ಅದರ ಪ್ರಭಾವದಿಂದನೇ ಆತ ಮೃತಪಟ್ಟ ಅನ್ನೋಂಥದ್ದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಸದ್ಯಕ್ಕೆ 15ನೇ ತಾರೀಕು ಶಿವಾನಂದ್ ಸರ್ಕಲ್ ಬಳಿ ಇರುವಂತಹ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಆತ ದಾಖಲಾಗಿರ್ತಾನೆ. ಆತನಿಗೆ ಬೇರೆ ಬೇರೆಯ ಸಮಸ್ಯೆಗಳು ಕೂಡ ಇರುತ್ತೆ. ದೈಹಿಕವಾಗಿ ಶ್ವಾಸಕೋಶ ಸಮಸ್ಯೆಗಳು, TB ಮತ್ತು ಉಸಿರಾಟದ ಸಮಸ್ಯೆ, ಅಧಿಕ ರಕ್ತದೊತ್ತಡ ಮತ್ತು ಲಂಗ್ಸ್ ಇನ್ಫೆಕ್ಷನ್ ಸೇರಿದಂತೆ ಹೃದಯಾಘಾತಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಹೃದಯದ ಸಂಬಂಧಿಸಿ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ. ಕೋಮಾರ್ಬಿಟಿಸ್ ಮತ್ತು ನ್ಯೂಮೋನಿಯಾ ಕೂಡ ಆತನಿಗಿತ್ತು. ಹೀಗಾಗಿ ಈ ವ್ಯಕ್ತಿಗೆ 64 ವರ್ಷದ ವ್ಯಕ್ತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರ್ತಾರೆ. ಆದರೆ ಈತನಿಗೆ ಕೋವಿಡ್ ಟೆಸ್ಟನ್ನು ಮಾಡಿದಾಗ ಪಾಸಿಟಿವ್ ಕೂಡ ಕಂಡು ಬಂದಿರುತ್ತೆ. 15ನೇ ತಾರೀಕು ಈತ ಮೃತಪಡ್ತಾನೆ. ಸದ್ಯಕ್ಕೆ COVID-19ಇಂದಲೇ ಮೃತಪಟ್ಟಿದ್ದಾರೆ ಅಥವಾ ಬೇರೆ ಬೇರೆಯ ಇನ್ಫೆಕ್ಷನ್ ಕೂಡ ಕಾರಣ ಆಯಿತು ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಹೀಗಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈತನ ಸ್ವಾಬ್ ಟೆಸ್ಟನ್ನು ಕೂಡ ಜಿನೋಮ್ ಸೀಕ್ವೆನ್ಸ್ಗೆ ಕಳಿಸಿದ್ದಾರೆ. 2-3 ದಿವಸಗಳ ಕಾಲ ಸಮಯ ತೆಗೆದುಕೊಳ್ಳುತ್ತೆ. ಆ ರಿಪೋರ್ಟ್ ಬಂದ ಬಳಿಕ ನಮಗೆ ಇದು JN.1 ಈತನಲ್ಲಿ ಪತ್ತೆಯಾಗಿತ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಜೊತೆಗೆ ಮುನ್ನೆಚ್ಚರಿಕಾ ದೃಷ್ಟಿಕೋನದಿಂದ ಏನು ಕಾಣಿಸಿಕೊಂಡಂಥ ವ್ಯಕ್ತಿಗೇನಿದೆ, ಈತನ ಟ್ರಾವೆಲ್ ಹಿಸ್ಟ್ರಿ ಯಾವುದೂ ಇಲ್ಲ. ಯಾಕಂದರೆ ಸದ್ಯ ಆತ ಯಾವುದೇ ಕಂಟ್ರಿಗಳಿಗಾಗಲಿ ಮತ್ತು ಬೇರೆ ಎಲ್ಲಿಯೂ ರಾಜ್ಯಗಳಿಗೂ ಕೂಡ ಪ್ರಯಾಣವನ್ನು ಬೆಳೆಸಿರಲಿಲ್ಲ. ಸದ್ಯ ಬೇರೆ ಬೇರೆ ಸಮಸ್ಯೆಗಳಿಂದ ಆತ ಮನೆಯಲ್ಲಿದ್ದ. ಜೊತೆಗೆ ಹೆಚ್ಚು ದೈಹಿಕವಾಗಿ ಸಮಸ್ಯೆ ಅಂತ ಹೇಳಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇನ್ನು ಆತನ ಪ್ರೈಮರಿ 4 ಜನ ಕಾಂಟ್ಯಾಕ್ಟ್ಗೆ ಏನು ಬಂದಿದ್ದಾರೆ ಕುಟುಂಬಸ್ಥರು, ಅವರ ಸ್ವಾಬನ್ನು ಕೂಡ ಟೆಸ್ಟ್ ಮಾಡಲಾಗಿದೆ. ಜೊತೆಗೆ ಸೆಕೆಂಡರಿ ಸಂಪರ್ಕದಲ್ಲಿದ್ದಂಥ 6 ಜನರಿಗೂ ಕೂಡ ಕೋವಿಡ್ ಟೆಸ್ಟನ್ನು ಮಾಡಲಾಗಿದೆ. ಒಟ್ಟು 10 ಜನರಿಗೂ ಕೂಡ ಕೋವಿಡ್ ಟೆಸ್ಟನ್ನು ಮಾಡಿ ಆರೋಗ್ಯ ಸಚಿವರು ಹೇಳಿರೋ ಹಾಗೆ 7 ದಿವಸಗಳ ಕಾಲ ಆತರಿಗೆ ಒಂದು ಕ್ವಾರಂಟೈನ್ ಅಂದರೆ ಹೋಮ್ ಐಸೋಲೇಷನ್ ಅಲ್ಲಿ ಅವ್ರಿಗೆ ಇಟ್ಟು ನಿಗಾ ವಹಿಸುವಂಥದ್ದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯಾವುದೇ ರೀತಿಯಂಥ ಮತ್ತಷ್ಟು ಕಾಂಟ್ಯಾಕ್ಟ್ ಬೆಳೆಯದಿರಲಿ ಅನ್ನೋಂಥ ದೃಷ್ಟಿಕೋನದಿಂದ ಈ 10 ಜನರಿಗೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮದಲ್ಲಿ ಹೋಮ್ ಐಸೋಲೇಷನ್ ಅನ್ನು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಚಾಮರಾಜಪೇಟೆಯ ಸುತ್ತಮುತ್ತಲಿನ ಏರಿಯಾಗಳು, ಆತನ ಸಂಪರ್ಕಿತನ ಮೃತಪಟ್ಟ ವ್ಯಕ್ತಿಯ ಸುತ್ತಮುತ್ತಲಿನ ಏರಿಯಾದಲ್ಲೂ ಕೂಡ ಕೋವಿಡ್ ಟೆಸ್ಟನ್ನು ಮಾಡೋದ್ರ ಮೂಲಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ
JN.1 ಆತಂಕದ ನಡುವೆ ಈ ವ್ಯಕ್ತಿಯ ಬಲಿಯಾಗಿರುವಂಥದ್ದು ಅಂದರೆ ಮೃತಪಟ್ಟಿರುವಂಥದ್ದೇನಿದೆ ಇದು ಸ್ವಲ್ಪ ಮಟ್ಟಿಗೆ ಆತಂಕ ಕಾರಣ ಆಗಿದೆ. ಹೀಗಾಗಿ ಈತನ ಸ್ಯಾಂಪಲ್ ವರದಿ ಇನ್ನೆರಡು ಮೂರು ದಿವಸಗಳ ಎರಡು ಮೂರು ದಿನಗಳಲ್ಲಿ ಆರೋಗ್ಯ ಇಲಾಖೆ ಕೈ ಸೇರಲಿದೆ. ಈ ಒಂದು ರಿಪೋರ್ಟ್ ಬಳಿಕ ನಮಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಇದು JN.1 ಎಫೆಕ್ಟಾ ಅಥವಾ COVID-19 ನಿಂದಲೇ ಮೃತಪಟ್ಟರ ಅನ್ನೋದು ಕೂಡ ಸ್ಪಷ್ಟವಾಗಿ ಬೇಕಾಗಿರುವಂಥದ್ದು. ಥ್ಯಾಂಕ್ ಯು ವಿನಯ್.